ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಹೆಸರು ಕಾಳಿನ ಜ್ಯೂಸ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ನಾನು ಈ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನು ತಗೊಂಡು ಅದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಈಗ ಫ್ರೈ ಮಾಡ್ಕೊತಿದ್ದೇನೆ. ಹೆಸರು ಕಾಳು ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಬಿಸಿಲಾಗಿರುವುದರಿಂದ ಈ ತಂಪಾದ ಪಾನೀಯ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಹೆಸರು ಕಾಳು ಕಲರ್ ಚೇಂಜ್ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಈಗ ಇದು ತಣ್ಣಗಾಗಿದೆ ಅನಿಸುತ್ತೆ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ನಾನು ಹೆಸರು ಕಾಳನ್ನು ನೆನೆಸ್ತಿದ್ದೇನೆ. 10 ನಿಮಿಷ ಅಷ್ಟೇ ನೆನೆಸಿದರೆ ಸಾಕು, ಭಾಳ ಹೊತ್ತೇನು ಹೆಸರು ಕಾಳನ್ನು ನೆನೆಸೋದು ಬೇಡ. ಈಗ ಒಂದು ಸಣ್ಣ ಪೀಸ್ ಒಣ ಕೊಬ್ಬರಿನ ತಗೊಂಡು ಅದನ್ನೊಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಹೆಸರು ಕಾಳಿನ ಜೊತೆನೇ ನಾವು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇದನ್ನು ಮೊದಲೇ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು. ಈಗ ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾನು ಹೆಸರು ಕಾಳನ್ನೀಗ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೇನೆ. ಇದಕ್ಕೇನೀಗ ನಾವು ನೀರನ್ನೇನು ಸೇರಿಸ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಪೌಡ್ರ್ ಗತೆ ಇದನ್ನು ಹಾಗೇ ರುಬ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಣ ಕೊಬ್ಬರಿನ ಒಂದ್ಸಲ ಹಾಕಿ ಅದನ್ನು ಒಂದ್ಸಲ ತಿರುಗಿಸ್ಕೊತೇನೆ. ಈಗಲೂ ನಾನೇನು ನೀರನ್ನು ಸೇರಿಸ್ಕೊಳ್ಳೋದಿಲ್ಲ. ಈಗ ಇದಕ್ಕೆ ನಿಮಗೆ ರುಚಿಗೆ ನೋಡಿಕೊಂಡು ಬೆಲ್ಲವನ್ನು ಹಾಕೋರಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ತರಿಯಾಗಿ ಎಲ್ಲವನ್ನು ಒಟ್ಟಿಗೆ ರುಬ್ಕೊಳ್ಳೋಣ. ಈಗ ಇಷ್ಟು ರುಬ್ಕೊಂಡ್ಮೇಲೆ ಇದನ್ನು ಒಂದು ಸ್ಟೀಲ್ ಸ್ಟೇನರಲ್ಲಿ ಹಾಕಿ ಸೋಸ್ಕೊತಿದ್ದೇನೆ ನಾನು. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಇದನ್ನು ಸೋಸ್ಕೊಳ್ಳೋಣ. ಇದರ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಮತ್ತೊಂದು ಸಲ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ 1-2 ರೌಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಇದನ್ನು 15-20 ನಿಮಿಷದೊಳಗೆ ನಾವು ಈ ಜ್ಯೂಸನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಭಾಳ ಸಮಯ ಏನು ಇದರ ತೆಗೆದುಕೊಳ್ಳೋದಿಲ್ಲ. ಮತ್ತು ಹೆಸರು ಕಾಳಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿದ್ರಲ್ಲ ನೀವು ಹೆಸರು ಕಾಳಿನ ಜ್ಯೂಸನ್ನು ನಾನು ಯಾವ ರೀತಿ ಮಾಡಿದೆ ಅಂತ. ಇದಕ್ಕೇನು ಭಾಳ ಏನು ನೀರನ್ನು ಕೂಡ ಹಾಕೊಳ್ಳೋದು ಬೇಡ, ಹಂಗಂತ ಭಾಳ ಗಟ್ಟಿಯಾಗಿರೋದು ಬೇಡ. ಈಗ ನೀವು ಇದಕ್ಕೆ ಒಂದು ಸ್ವಲ್ಪ ಐಸ್ ಹಾಕಿನೇ ಬೇಕಂದ್ರೆ ಸರ್ವ್ ಮಾಡ್ಬೋದು, ಇಲ್ಲಾಂದ್ರೆ ಹಾಗೇನೆ ಬೇಕಂದ್ರೆ ಕುಡಿಬೋದು. ನೀವು ಈ ಜ್ಯೂಸನ್ನು ಕುಡಿಬೇಕಂದ್ರೆ ಎಳ್ಳಿನ ಜ್ಯೂಸ್ ಕುಡಿದಂಗೆ ನಿಮ್ಗೆ ಆ ಫೀಲ್ ಆಗಿಬಿಡುತ್ತೆ. ನೀವು ಬೇಕಂದರೆ ಇದನ್ನು ಜ್ಯೂಸನ್ನು ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನೋಡಿದಿರಲ್ಲ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.